ಆತ್ಮೀಯ ರೈತ ಬಾಂಧವರೇ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೆ ನರಸಿಂಹರಾಜಪುರದ ದಿನೇಶ್ ಕುಮಾರ್ ಮಾಡುವ ವಂದನೆಗಳು. ಆದಾಗ್ಯೂ ನಾನು ಈ ಹಿಂದೆ ಹಲವಾರು ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿರುತ್ತೇನೆ. ಈಗ ನಾನು ನಿಮಗೆ ಪ್ರಸಾರ ಮಾಡುತ್ತಿರುವ ವಿಡಿಯೋ ಹೇಗೆ ಸಯನ್ಗಳನ್ನು ಮಾವು, ಬಟರ್ಫುಡ್ ಹಾಗೂ ಹಲಸಿನಲ್ಲಿ ಆರಿಸುವುದು ಹೇಗೆಂದು ತೋರಿಸಿಕೊಟ್ಟು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಕಾರಣ ನಮ್ಮ ಕಸಿಯು ಯಶಸ್ಸು ಕಮ್ಮಿಯಾಗಲು ಕಾರಣ ನಾವು ಆರಿಸುವ ಸಯನ್ ಆಗಿರುತ್ತದೆ. ಸಯನ್ ಚೆನ್ನಾಗಿ ಆರಿಸಿದರೆ ನಮಗೆ 75% 80% ತನಕ ನಾವು ಮಾಡಬಹುದು. ಮೊದಲನೇದಾಗಿ ಹಲಸಿನಲ್ಲಿ ಹೇಗೆ ಸಯನ್ಗಳನ್ನು ಆರಿಸುವುದು ಎಂದು ನಾನು ನಿಮಗೆ ತೋರಿಸಲು ಇಚ್ಛಿಸುತ್ತಿದ್ದೇನೆ. ಈ ರೀತಿ ಸಯನ್ಗಳನ್ನು ಆರಿಸಿಕೊಳ್ಳಬಾರದು. ಕಾರಣ ಮೇಲೆ ಚಿಗುರಿದ್ದಾಗ ಇದರಲ್ಲಿ ಕಸಿಯನ್ನು ಕೂಡಿಕೊಂಡು ಬರುವ ಸಾಮರ್ಥ್ಯವು ಕಮ್ಮಿ ಇರುತ್ತದೆ. ಆದ ಕಾರಣದಿಂದ ಬಿಸಿಲಿಗೆ ನೇರವಾಗಿರುವ ಗೆಲ್ಲನ್ನು ಆರಿಸಿಕೊಂಡು ಕೆಳಗಿನಿಂದ ಮೇಲಿನ ತನಕ ಎಲೆಗಳು ಚೆನ್ನಾಗಿ ಬಲಿತಿರಬೇಕು. ಮೊಗ್ಗು ಮಲ್ಲಿಗೆಯ ಥರ ಆಗಿರಬೇಕು. ಈ ರೀತಿ ಸಯನ್ ಆರಿಸಿದರೆ ನಿಮಗೆ ಯಶಸ್ಸು ಖಂಡಿತ ಬರುತ್ತದೆ, ಹೆಚ್ಚಾಗಿ ಬರ್ತದೆ. ಈ ರೀತಿ ಸಯನ್ಗಳು ಹಲಸಿನ ಮರದಲ್ಲಿ ತುಂಬ ಸಿಗದಿಲ್ಲವಾದುದರಿಂದ ನಾವು ಬಡ್ಡಿಂಗ್ ಮೂಲಕ ಮಾಡಬಹುದು. ಹಾಗೂ ಎರಡನೇದಾಗಿ ಅವಕಾಡೋನಲ್ಲಿ ಹೇಗೆ ಸಯನ್ ಆರಿಸುವುದೆಂದರೆ ಬಿಸಿಲಿನಲ್ಲಿ ನೇರವಾದ ಗೆಲ್ಲನ್ನೇ ತೆಗೆದುಕೊಳ್ಳಬೇಕು. ಆದರೆ ಕೆತ್ತಿದಾಗ ಸಯನನ್ನು ಈ ರೀತಿ ಬೆಂಡ್ ಥರ ಬರಬಾರದು. ಈ ರೀತಿ ಬಂದರೆ ನಿಮ್ಮ ಕಸಿಯು ಯಶಸ್ವಿ ಆಗುವುದಿಲ್ಲ. ಹಾಗೂ ನೇರವಾದ ಗೆಲ್ಲನ್ನೇ ಆರಿಸಿಕೊಂಡು ತುದಿ ತನಕ ಬಲ್ತಿದ್ದ ಎಲೆ ಇದ್ದರೆ ಚೆನ್ನಾಗಿರ್ತದೆ. ಮತ್ತು ನಾವು ಚಾಕುವಿನಲ್ಲಿ ಕಟ್ ಮಾಡಿದಾಗ ಈ ರೀತಿಯಾಗಿ ಇರಬೇಕು. ಈ ರೀತಿ ಸಯನ್ ಆರಿಸಿದರೆ ನಿಮಗೆ 100ಕ್ಕೆ 85% 90 ಭಾಗ ಖಂಡಿತ ಕಸಿ ಕೂಡುತ್ತದೆ. ಈ ರೀತಿ ಸಯನ್ಗಳು ಯಶಸ್ಸು ಆಗುವುದಿಲ್ಲ. ಅವುಗಳಿಗೆ ಚಿಗುರುವ ಸಾಮರ್ಥ್ಯ ಕಮ್ಮಿ ಇರುವುದರಿಂದ ನೀವು ಕಟ್ಟಿದ ಕೂಡಲೇ ಬಾಡಿ ಹೋಗುತ್ತದೆ. ಮೂರನೇದಾಗಿ ಮಾವಿನಲ್ಲಿ ನಾವು ಚೆನ್ನಾಗಿ ಮೊಗ್ಗು ಇರುವ ಸಯನ್ಗಳನ್ನು, ತುದಿಯಲ್ಲಿ ಮೊಗ್ಗು ಇರುವ ಸಯನ್ಗಳು ಹಾಗೂ ಮೇಲಿನಿಂದ ಕೆಳಗೆ ಬಲೆತಿರುವ ಸಯನ್ ತೆಗೆದುಕೊಳ್ಳಬೇಕು. ಈ ರೀತಿ ಸಯನ್ ಇದ್ದರೆ ಅತ್ಯುತ್ತಮವಾಗುತ್ತದೆ. ಮತ್ತು ನಾವು ಕೈಯಿನಿಂದ ಬಗ್ಗಿಸಿದರೆ ಗೆಲ್ಲು ಮುರಿಯಬಾರದು. ಸ್ಪ್ರಿಂಗ್ ಆ್ಯಕ್ಷನ್ ತೆಗೆದುಕೊಳ್ಳಬೇಕು. ಅಂಥ ಸಯನ್ ಮಾಡಿದರೆ 100ಕ್ಕೆ 90% 95 ಭಾಗ ನಮಗೆ ಯಶಸ್ಸು ಸಿಗುತ್ತದೆ. ಈ ರೀತಿ ಸಯನ್ಗಳನ್ನು ಆರಿಸುವುದರಿಂದ ನಮ್ಮ ಕಸಿಯು ಯಶಸ್ವಿಯಾಗುತ್ತದೆ. ಇಲ್ಲದಿದ್ದರೆ ಕಸಿಯು ಫೇಲ್ಯೂರ್ ಆಗಿ ನಮಗೆ ತುಂಬ ನೋವಾಗುತ್ತದೆ. ಆದುದರಿಂದ ಇದೇ ರೀತಿ ಸಯನ್ಗಳನ್ನು ನಾವು ಆರಿಸತಕ್ಕದ್ದು. ಇಷ್ಟು ಹೇಳಿ ನಾನು ಸಯನ್ಗಳನ್ನು ಆರಿಸುವ ರೀತಿಯನ್ನು ನಿಮಗೆ ತೋರಿಸಿ ಕೊಟ್ಟಿರುತ್ತೇನೆ. ಇನ್ನು ಸ್ವಲ್ಪ ಹೊತ್ತಿನ ನಂತರ ನಾನು ಹೇಗೆ ಕಸಿ ಕಟ್ಟುವುದು ಎಂದು ತಿಳಿಸುತ್ತೇನೆ. ಎಪಿಕಾಟಲ್ ಗ್ರಾಫ್ಟಿಂಗ್ ವಿಧಾನ ಸಯನ್ ಆರಿಸುವುದನ್ನು ಮುಂಚೆ ತಿಳಿಸಿದ್ದೆ. ಈಗ ಹೇಗೆ ಮಾಡುವುದೆಂದು ತೋರಿಸಿದ್ದೇನೆ.
ಒಂದೇ ಬದಿಯು ಒಂದೇ ಸೈಡಿನಲ್ಲಿ ಚೆನ್ನಾಗಿ ಟಚ್ ಆಗಿ ಕುಳಿತುಕೊಳ್ಳಬೇಕು. ನಂತರ ಪ್ಲಾಸ್ಟಿಕ್ ಟೇಪಿನಿಂದ ನಿಧಾನವಾಗಿ ಕೊಂಬೆ ಕಟ್ಟಾಗದ ರೀತಿಯಲ್ಲಿ ಹೆಚ್ಚು ಬಿಗಿಯಲ್ಲ ಹೆಚ್ಚು ಲೂಸ್ ಅಲ್ಲ ರೀತಿಯಲ್ಲಿ ಕಟ್ಟಬೇಕು. ಹಲಸಿನ ಕಸಿಯು ಮಾರ್ಚ್ ತಿಂಗಳಿನಿಂದ ಮೇ ಕೊನೆಯ ತನಕ ಮಾಡಬಹುದು. ಮಳೆಗಾಲದಲ್ಲಿ ಮಾಡಿದರೆ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗಿ ಚಿಗುರುವ ಸಾಮರ್ಥ್ಯ ಕಮ್ಮಿ ಇರುವುದರಿಂದ ಅವು ಹೆಚ್ಚು ಯಶಸ್ಸು ಮಲೆನಾಡಿನಲ್ಲಿ ಸಿಗುವುದಿಲ್ಲ. ಅವಕಾಡಿನ ಗ್ರಾಫ್ಟಿಂಗ್ ಹೇಗೆ ಮಾಡುವುದೆಂದು. ಅವಕಾಡನ್ನು ಫೆಬ್ರವರಿಯಿಂದ ಜುಲೈ ತಿಂಗಳ ತನಕ ಮಾಡಬಹುದು. ಎಪಿಕೋಟಲ್ ಗ್ರಾಫ್ಟಿಂಗ್ ಆಫ್ ಅವಕಾಡೋ. ಕೆತ್ತಿದ ಭಾಗದಲ್ಲಿ ಎರಡು ಕಡೆಯೂ ಬೆಂಡು ಇರಬಾರದು. ನಂತರ ಚೆನ್ನಾಗಿ ಒಂದು ಕಡೆ ಸರಿಯಾಗಿ ಕೂರಿಸುವಂತೆ ಈ ರೀತಿಯಾಗಿ ಮಾಡಿ ಪ್ಲಾಸ್ಟಿಕ್ ಟೇಪಿನಿಂದ ಗಾಳಿ ಎಲ್ಲಿ ಹೋಗದೆ ಹಾಗೆ ಸರಿಯಾಗಿ ಸುತ್ತಬೇಕು. ಸುತ್ತಿದ ನಂತರ ಟೋಪಿಯನ್ನು ಈ ರೀತಿ ಹಾಕಬೇಕು. ಈ ರೀತಿ ಮಾಡಿ ಯಶಸ್ವಿಯಾದ ಅವಕಾಡೋ ಗಿಡಗಳು ಹಾಸ್ ವೆರೈಟಿ. ಎಪಿಕೋಟಲ್ ಗ್ರಾಫ್ಟಿಂಗ್ ಹೇಗೆ ಮಾಡುವುದೆಂದು ತಿಳಿಸುತ್ತಿದ್ದೇನೆ. ಈ ರೀತಿ ಕುಡಿಗಳನ್ನು ಆರಿಸಿಕೊಳ್ಳಬಾರದು, ಕಾರಣ ಇವು ಚಿಗುರುವ ಸಾಮರ್ಥ್ಯ ಹೆಚ್ಚಾಗಿ ಇರುವುದಿಲ್ಲ. ಬಲಿತ ಚೆನ್ನಾಗಿ ಇರುವ ಕುಡಿಗಳನ್ನು ಮೊಗ್ಗು ಈ ರೀತಿ ಇರುವ ಕುಡಿಗಳನ್ನೇ ಆರಿಸಬೇಕು. ಮಾವಿಗೆ ಸೂಕ್ತವಾದ ಕಾಲ ಮೇ ಕೊನೆಯ ತಿಂಗಳು, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕವೂ ಮಾಡಬಹುದು. ಬೇಸಿಗೆಯಲ್ಲಿ ಮಾವು ಚೆನ್ನಾಗಿ ಚಿಗುರುವುದರಿಂದ ಹೆಚ್ಚಿನ ಕಸಿಯು ಯಶಸ್ಸುವಾಗುವುದಿಲ್ಲ. ಬಲಿತ ಕುಡಿಗಳು ಕಮ್ಮಿ ಸಿಗುವುದರಿಂದ ನೀವು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕವೂ ಮಾವಿನ ಕಸಿಯನ್ನು ಓಟೆ ಕಸಿಯನ್ನು ಮಾಡಬಹುದು. ಒಂದು ಸೈಡಿನಲ್ಲಿ ಸರಿಯಾಗಿ ಕುಳಿತುಕೊಳ್ಳುವಂತೆ ನಾವು ಕಸಿ ಕಡ್ಡಿಯನ್ನು ಯಾವ ಗ್ಯಾಪು ಒಂದು ಸೈಡ್ನಲ್ಲಿ ಬಿಡಬಾರದು. ಒಂದೇ ಬದಿಯು ಈ ರೀತಿಯಾಗಿ ಪೂರ್ಣವಾಗಿ ಕುಳಿತುಕೊಳ್ಳಬೇಕು. ಆಗ ಹೆಚ್ಚಿನ ಕಸಿಯು ನಮ್ಮ ಯಶಸ್ವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ
ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಈಗ ಯಶಸ್ವಿಯಾದ ಗಿಡಗಳು 1 ತಿಂಗಳಾಗಿ ಯಶಸ್ವಿಯಾದ ಉಪ್ಪಿನಕಾಯಿ ಅಪೇಮಿಡಿಯಾ ಶ್ರೀನಿವಾಸ ಭಟ್ಟನ ತಳಿಗಳು. ಧನ್ಯವಾದಗಳೊಂದಿಗೆ ದಿನೇಶ್ ಕುಮಾರ್ ಬಿ. ಮತ್ತು